ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಅನುಶ್ರೀ. ನಾನು ಇವತ್ತಿನ ದಿನ ಬೆಲ್ಲದ ಕರ್ಜಿಕಾಯಿನ ಯಾವ ರೀತಿ ಮಾಡೋದಂತ ತೋರಿಸ್ಕೊಡಾಕತ್ತೀನಿ ಸಾಂಪ್ರದಾಯಿಕ ಶೈಲಿಯಲ್ಲಿ. ಸೊ ಮತ್ತೆ ತಡ ಮಾಡ್ತೀರಿ, ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಒಂದು ಲೈಕ್ ಮಾಡಿರಿ. ಇವತ್ತಿನ ದಿನ ನಾನು ಕರ್ಜಿಕಾಯಿ ಮಾಡೋದು ತಿಂಗಳಾನ ಗಂಟ್ಲೆ ಇಟ್ಟರು ಕೂಡ ಹಾಗೆ ಕ್ರಿಸ್ಪಿಯಾಗಿರುವಂಗೆ ಹೆಂಗೆ ಮಾಡೋದಂತ ಇವತ್ತಿನ ದಿನ ನಾನು ನಿಮ್ಗೆ ತೋರಿಸ್ಕೊಡ್ತೇನಂತ. ಮತ್ತೆ ತಡ ಮಾಡೋನು ಬನ್ನಿರಿ. ಇವಾಗ ನಾನು ಹಿಟ್ಟನ್ನ ಯಾವ ರೀತಿ ನಾದ್ಕೋತೀನಿ ಅಂತ ಫಸ್ಟಿಗಾಗಿ ನಿಮ್ಗೆ ತೋರಿಸ್ಕೊಡ್ತೀನಂತ. ಸೊ ಮೊದಲೇದಾಗಿ ನಾನು ಇಲ್ಲಿ ಒಂದು 3 ಕಪ್ನಷ್ಟು ಮೈದಾ ಹಿಟ್ಟನ್ನು ಈ ರೀತಿ ಹಿಂಗೆ ಸಾನಿಗೆ ಹಾಕ್ಕೊಂಡು ಇಟ್ಕೊಳಕತ್ತೀನಿ ನೋಡ್ರಿ. ಇದಕ್ಕೆ ನಾವು ಒಂದು ಚಿಟಿಕೆಯಷ್ಟು ನಾವು ಉಪ್ಪನ್ನು ಹಾಕ್ಕೊಳ್ಳೋಣಂತ. ಹಂಗೆ ನಾನು ಇದಕ್ಕೆ ಒಂದು 4 ಚಮಚದಷ್ಟು ಎಣ್ಣೆನ ಕಾಯಕ್ಕೆ ಇಟ್ಟಿನಿ ನೋಡ್ರಿ. ಸೊ ಬಿಸಿ ಎಣ್ಣೆ ಹಾಕೋದ್ರಿಂದ ಕರ್ಜಿಕಾಯಿ ಮೇಲ್ಗಡೆ ಗುಳ್ಳೆಗಳೆಲ್ಲ ಎದ್ದು ಬರ್ತಾವೆ ನೋಡ್ರಿ, ಅಂದ್ರೆ ಬಬಲ್ಸ್ ಹತ್ರ ಎದ್ದು ಬರ್ತಾವೆ, ತುಂಬ ಕ್ರಿಸ್ಪಿಯಾಗಿ ಉಳಿಯುತ್ತೆ ಕರ್ಜಿಕಾಯಿ ಕೂಡ. ಸೊ ಹಾಗಾಗಿ ಇವಾಗ ಸ್ವಲ್ಪ ಬಿಸಿ ಎಣ್ಣೆನ ಹಾಕ್ಕೊಂಡು ಒಂದು ಸ್ಪೂನ್ನಿಂದ ಮಿಕ್ಸ್ ಮಾಡ್ಕೊಳ್ರಿ, ಕೈಲಿಂದ ಮಿಕ್ಸ್ ಮಾಡ್ಕೊಳ್ಬೇಡ್ರಿ, ಯಾಕಂದ್ರೆ ಬಿಸಿ ಇರುತ್ತಲ್ಲ. ಸೊ ಹಾಗಾಗಿ ಸ್ವಲ್ಪ ಆಮೇಲೆ ಕೈಲಿಂದ ಈ ರೀತಿ ಸ್ವಲ್ಪ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ನಾವು ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ನಾವು ಒಂದು ಚಪಾತಿ ಹಿಟ್ಟಿನ ಹದಕ್ಕೆ ನಾವು ಈ ರೀತಿ ನಾದ್ಕೊಳ್ಬೇಕಾಗತ್ತೆ ನೋಡ್ರಿ. ನೀವು ಚಪಾತಿ ಹಿಟ್ಟನ್ನು ಯಾವ ರೀತಿ ನಾದ್ಕೋತೀರಿ ನೋಡ್ರಿ, ಸ್ವಲ್ಪ ಗಟ್ಟಿಯಾಗಿ ಆ ರೀತಿ ನೀವು ಸಾಫ್ಟಾಗಿ ಸ್ವಲ್ಪ ಗಟ್ಟಿಯಾಗಿ ನಾದ್ಕೊಳ್ಬೇಕಾಗತ್ತೆ. ಸೊ ನೋಡಾತಿರಲ್ಲ, ಈ ರೀತಿ ನಾನು ಚಂದಾಗ ಹಿಟ್ಟನ್ನು ನಾದಿ ಇಟ್ಕೊಳಕತ್ತೀನಿ. ಇಷ್ಟು ಸಾಫ್ಟ್ ಹಂಗೆ ನಾನು ನಾದಿ ಇಟ್ಕೊಂಡೆ ನೋಡ್ರಿ. ಇವಾಗ ನಾವು ಒಂದು 5 ನಿಮಿಷ ಇದನ್ನು ನಾನು ನೆನೆಯಾಕ ಬಿಟ್ಬಿಡ್ತೀನಂತ. ಹಿಟ್ಟು ನೆನಿತಂದ್ರೆ ತುಂಬ ಚೆನ್ನಾಗಿ ಕರ್ಜಿಕಾಯಿ ಬರ್ತಾವೆ ನೋಡ್ರಿ. ಈ ಕಡೆ ನಾನು ತುಳಿನ ರೆಡಿ ಮಾಡ್ಕೊಳ್ಳಾಕತ್ತೀನಿ ಸ್ವೀಟಿಗೆ. ಇದಕ್ಕೆ ನಾನು ಒಂದು 2 ಕಪ್ನಷ್ಟು ನಾನು ಕೊಬ್ಬರಿ ತುರಿನ ಹಾಕ್ಕೊಳತ್ತೀನಿ, ಒಣ ಕೊಬ್ಬರಿ ತುರಿನ. ಇದಕ್ಕೆ ನಾನು 1 ಕಪ್ನಷ್ಟು ಜಜ್ಜಿದ ಬೆಲ್ಲನ ಹಾಕ್ಕೊಳಕತ್ತೀನಿ. ನೀವು ಬೆಲ್ಲದ ಪೌಡ್ರು ಕೂಡ ಹಾಕ್ಕೋಬೋದು. ಸೊ ಹಂಗೆ ನಾನು ಅರ್ಧ ಕಪ್ನಷ್ಟು ನಾನು ಬಿಳಿ ಎಳ್ಳನ್ನು ಹುರಿದು ಇಟ್ಕೊಂಡಿದ್ದೆ ನೋಡ್ರಿ. ಚಂದಾಗ ಚಟಪಟ ಅನ್ನೋಂಗೆ ಹುರಿದು ಕ್ಯಾರೆ ಇಟ್ಕೋಬೇಕು ಬಿಳಿ ಎಳ್ಳನ್ನು. ಇದನ್ನ ಅದ್ರೊಳ ಎಡಗಡೆ ಹಾಕ್ಕೊಂಡು ನಾವು ಸ್ವಲ್ಪ ಚೆನ್ನಾಗಿ ನಾವು ಮಿಕ್ಸ್ ಮಾಡೋಣಂತ. ಈ ಬೆಲ್ಲ ಎಲ್ಲನೂ ಸ್ವಲ್ಪ ಹೊಂದ್ಕೊಳ್ಬೇಕು ನೋಡ್ರಿ, ಆ ರೀತಿ ನೀವು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡಬೇಕಾಗತ್ತೆ. ಸೊ ಇನ್ನೇನು ಸಾಲುಗಳ ಹಬ್ಬ ಸ್ಟಾರ್ಟ್ ಆಗೇ ಬಿಟ್ಟೈತಿ. ಈ ರೀತಿ ಸಾಂಪ್ರದಾಯಿಕ ಶೈಲಿಯಲ್ಲಿ ಕರ್ಜಿಕಾಯಿನ ಮಾಡಿ ನೋಡ್ರಿ ಒಮ್ಮೆ ಆದರೂ, ತುಂಬ ಚೆನ್ನಾಗಿ ರುಚಿಯಾಗಿ ಇರತ್ತೆ ನೋಡ್ರಿ. ಇದಕ್ಕೆ ನಾನು ಒಂದು 2 ಕಪ್ನಷ್ಟು ನಾನು ಪುಟಾಣಿ ಹಿಟ್ಟು ಅಂದ್ರೆ ಹುರಿಗಡಲೆ ಹಿಟ್ಟನ್ನು ಹಾಕ್ಕೊಳಕತ್ತೀನಿ. ಈ ರೀತಿ ಹಿಟ್ಟು ಪುಟಾಣಿ ಹಿಟ್ಟು ಹಾಕೋದ್ರಿಂದ ಕರ್ಜಿಕಾಯಿ ತುಂಬ ಚೆನ್ನಾಗಿ ಬರ್ತಾ ನೋಡ್ರಿ. ಅಂದ್ರೆ ಬೆಲ್ಲ ಬೇಗ ಆಗತ್ತೆ, ಎಣ್ಣೆಲಿ ಹಾಕಿದ ತಕ್ಷಣ ಕರಗತ್ತಲ್ಲ, ಸೊ ಅದು ಒಡೆಯತ್ತೆ. ಸೊ ಹಾಗಾಗಿ ಈ ಹಿಟ್ಟು ಜೊತೆ ಮಿಕ್ಸ್ ಬೆಲ್ಲ ಆದ್ರೆ ಆ ರೀತಿ ಹಿಂಗೆ ಓಪನ್ ಆಗಿ ಬರೋಂಗಿಲ್ಲ ನೋಡ್ರಿ. ಸೊ ಇದು ಒಡೆಯಂಗಿಲ್ಲ ಕರ್ಜಿಕಾಯಿ. ಸೊ ನೋಡಕತ್ತಿರಲ್ಲ, ಎಣ್ಣೆ ಒಳಗೆ ಹಾಕಿದ ತಕ್ಷಣ ಬಾಯಿ ಬಿಟ್ಬಿಡತ್ತೆ ನೋಡ್ರಿ ಅದು. ಸೊ ಆ ಕಾರಣಕ್ಕಾಗಿ ನಾನು ಪುಟಾಣಿ ಹಿಟ್ಟನ್ನು ಹಾಕೋದ್ರಿಂದ ಕರ್ಜಿಕಾಯಿ ಒಡೆಯಂಗಿಲ್ಲ, ಅಂದ್ರೆ ಬೆಲ್ಲ ಜೊತೆ ಹಿಟ್ಟು ಮಿಕ್ಸ್ ಆಗಿಬಿಡತ್ತೆ ನೋಡ್ರಿ, ಆವಾಗ ತುಂಬ ಚೆನ್ನಾಗಿ ಬರುತ್ತೆ. ಈ ಕಡೆ ಹಿಟ್ಟು ಕೂಡ ತುಂಬ ಚೆನ್ನಾಗಿ ನೆನೆದೈತಿ, ನೋಡಕತ್ತಿರಲ್ಲ ಎಷ್ಟು ಸಾಫ್ಟಾಗಿ ಬಂದೈತಿ. ನೀವು ಸ್ವಲ್ಪ ಮಿಜ್ಕೊಂಡ್ಬಿಟ್ಟು ಇನ್ನು ಸ್ವಲ್ಪ ಹಿಟ್ಟನ್ನು ನಾದ್ಕೊಂಡು ನೀವು ಉಳಿದ್ರದ್ದು ಕಣ್ಣ ರೆಡಿ ಮಾಡ್ಕೊಳ್ಬೇಕಾಗತ್ತೆ. ಉಳ್ಳಿಗಳನ್ನ ಹಿಟ್ಟು ಈ ಸೈಜಿಗೆ ನಾನು ಉಳ್ಳೆನ ಮಾಡ್ಕೊಳ್ತಾ ಇದ್ದೀನಿ ನೋಡ್ರಿ. ಈ ರೀತಿ ಸ್ವಲ್ಪ ಚೆನ್ನಾಗಿ ಈ ಸೈಜ್ ಒಳಗೆ ನಾನು ಉಳ್ಳೆನ ಮಾಡಿ ಇಟ್ಕೊಳ್ತೀನಂತ. ಸೊ ನೋಡಕತ್ತಿರಲ್ಲ, ಈ ರೀತಿ ಮಧ್ಯ ಪ್ರೆಸ್ ಮಾಡಿ ಇಟ್ಕೊಂಡು ಬಿಡ್ರಿ. ಹಂಗೆ ಉಳಿದಿತ್ತಂಥ ಹಿಟ್ಟನ್ನು ಒಂದು ಪಾತ್ರದಲ್ಲೇ ಹಾಕಿ ಒಂದು ಪ್ಲೇಟ್ ಮುಚ್ಚಿಟ್ಬಿಟ್ರೆ ಅಂದ್ರೆ ಹಂಗೆ ಸಾಫ್ಟಾಗಿ ಇರತ್ತೆ ನೋಡ್ರಿ. ಸ್ವಲ್ಪ ನಾನು ಇದಕ್ಕೆ ಹಚ್ಚಾಕ ನಾನು ಅಕ್ಕಿ ಹಿಟ್ಟನ್ನು ತೊಗೊಂಡಿದ್ದೀನಿ ನೋಡ್ರಿ. ಸೊ ಅಕ್ಕಿ ಹಿಟ್ಟು ಹಚ್ಚೋದ್ರಿಂದ ಕರ್ಜಿಕಾಯಿ ತುಂಬ ಕ್ರಿಸ್ಪಿಯಾಗಿರುತ್ತೆ, ಹಾಗೆ ಕೂಡ ತಿಂಗಳಾನ ಗಂಟ್ಲೆ ಇಟ್ಟರೂ ಕೂಡ ಹಾಳಾಗಂಗಿಲ್ಲ ನೋಡ್ರಿ. ಕರ್ಜಿಕಾಯಿ ತುಂಬ ಕುರುಮ್ ಆಗಿರ್ತಾವೆ. ನೋಡತ್ತಿರಲ್ಲ, ಈ ರೀತಿ ನಾನು ಸ್ವಲ್ಪ ಹಿಟ್ಟು ಹಚ್ಕೊಂಡ್ಬಿಟ್ಟು ನಾನು ಈ ರೀತಿ ನಾನು ಲಟ್ಟಿಸ್ಕೊಳಕತ್ತೀನಿ. ನೀವು ಪೂರಿ ಹೆಂಗೆ ರೌಂಡಲ್ಲಿ ಲಟ್ಟಿಸ್ಕೊತಿರಲ್ಲ, ಸೊ ಆ ರೀತಿನೂ ಲಟ್ಟಿಸ್ಕೋಬೋದು. ಸ್ವಲ್ಪ ನಾನು ಓವೆಲ್ ಶೇಪಲ್ಲಿ ಲಟ್ಟಿಸ್ಕೊಳಕತ್ತೀನಿ. ಸೊ ನೋಡಕತ್ತಿರಲ್ಲ, ಈ ರೀತಿ ನಾವು ಈ ಉಳ್ಳೆನ ಲಟ್ಟಿಸ್ಕೊಳ್ಬೇಕಾಗತ್ತೆ. ನೋಡಕತ್ತೀರಿ ನೋಡ್ರಿ, ಈ ರೀತಿ ನಾನು ಎಳತಿ ಒಳಗೆ ನಾನು ಹಿಂಗೆ ಲಟ್ಟಿಸಿ ಇಟ್ಕೊಳಕತ್ತೀನಿ. ಪ್ರತಿಯೊಂದು ನಾನು ಈ ರೀತಿ ಲಟ್ಟಿಸ್ಕೊಂಡು ಒಮ್ಮೆ ನಾನು ಒಂದು ಪ್ಲೇಟಲ್ಲಿ ಹಾಕೊಂಡು ಇಟ್ಕೊಂಡ್ಬಿಡ್ತೀನಿ ನೋಡ್ರಿ, ಒಂದ್ರ ಮೇಲೆ ಒಂದು. ಸೊ ಹಾಕಿ ಇಟ್ಕೊಳ್ಳೋದ್ರಿಂದ ನಮ್ಗೆ ತುಂಬ್ಕೊಳ್ಳೋಕೆ ಅನುಕೂಲ ಆಗತ್ತೆ ನೋಡ್ರಿ, ಬೇಗ ಆಗತ್ತೆ. ಸೊ ನೋಡಕತ್ತಿರಲ್ಲ, ಈ ರೀತಿ ನಾನು ಈ ರೀತಿ ಲಟ್ಟಿಸ್ಕೊಂಡು ಇಟ್ಕೊಳ್ತೀನಿ ಉಳ್ಳೆಗಳನ್ನ. ಸ್ವಲ್ಪ ಪೂರಿ ಸೈಜಿಗೆ, ಪೂರಿ ತುಂಬ ದೊಡ್ಡದಾಗತ್ತೆ. ಸೊ ಮೀಡಿಯಮ್ದಲ್ಲಿ ಲಟ್ಟಿಸ್ಕೊಂಡು ಇವಾಗ ಹೂರ್ಣ ಇದೇನು ತುಳಿ ಏನು ರೆಡಿ ಆಗೈತೆ ನೋಡ್ರಿ. ಸೊ ನಾನು ಇದರೊಳಗಡೆ ನಾನು ಸ್ಟಫಿಂಗ್ ಮಾಡ್ತೀನಂತ, ತುಂಬುನಂತ. ಈ ರೀತಿ ಹಿಂಗೆ ಕೈ ಇಟ್ಕೊಂಡ್ಬಿಟ್ಟು ನೀವು ಈ ರೀತಿ ಸ್ವಲ್ಪ ಆ ಕಡೆ ಎಜ್ಜದಲ್ಲಿ ಬಂದಿದ್ದನ್ನೆಲ್ಲ ಸ್ವಲ್ಪ ಒಳಗಡೆ ಹಾಕ್ಕೊಂಡ್ಬಿಟ್ಟು ಈ ರೀತಿ ನೀವು ತುಂಬ್ಕೊಳ್ಬೇಕಾಗತ್ತೆ. ಸೊ ಈ ರೀತಿ ಕರ್ಜಿಕಾಯಿ ತುಂಬಿಕೊಂಡು ಮಾಡೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ. ಹಾಗೆ ನೀವು ಎಜ್ಜಿಗೆ ಸ್ವಲ್ಪ ನೀರನ್ನು ಹಿಂಗೆ ಸವರ್ಬಿಟ್ರೆ ಸ್ವಲ್ಪ ಏರ್ ಬಡ್ಸ್ ತೊಗೊಂಡು ಹಿಂಗೆ ಎಜ್ಜಿಗೆ ನೀವು ಸ್ವಲ್ಪ ನೀರನ್ನು ಹಚ್ಚೋದ್ರಿಂದ ಅಂದರೂ ಕೂಡ ಎಣ್ಣೆಲಿ ಹಾಕಿದರೂ ಕೂಡ ಒಡೆಯಂಗಿಲ್ಲ ನೋಡ್ರಿ, ಅಂದ್ರೆ ಬಾಯಿ ಬಿಟ್ಬಿಡತ್ತಲ್ಲ. ಸೊ ಹಾಗಾಗಿ ಈ ರೀತಿ ಚೆನ್ನಾಗಿ ನೀವು ಪ್ರೆಸ್ ಮಾಡಿಬಿಟ್ರಿ ಅಂತಂದ್ರೆ ಒಂಚೂರು ಕೂಡ ಎಣ್ಣೆಲಿ ಒಂದು ಕರ್ಜಿಕಾಯಿ ಒಡೆಯಂಗಿಲ್ಲ ನೋಡ್ರಿ. ಅಷ್ಟು ನೀಟಾಗಿ ಕರ್ಜಿಕಾಯಿ ರೆಡಿ ಆಗ್ತಾವೆ.
ಸೊ ನೋಡಾತಿರಲ್ಲ ಈ ರೀತಿ ನಾನು ತುಂಬಿ ತೋರ್ಸಾಕತ್ತೀನಿ ಇನ್ನೊಂದು ಸರಿನೂ ಕೂಡ ಈ ರೀತಿ ಹಿಂಗೆ ತುಂಬಿಕೊಂಡು ಹಿಂಗೆ ಕ್ಲೋಸ್ ಮಾಡ್ಕೊಂಡು ಬಿಟ್ರೆ ಅಂತಂದ್ರೆ ತುಂಬ ಚೆನ್ನಾಗಿರೋ ಉತ್ತರ ಕರ್ನಾಟಕದ ಸ್ಪೆಷಲಲ್ಲಿ ಕರ್ಜಿಕಾಯಿ ಸಾಂಪ್ರದಾಯಿಕ ಶೈಲಿಯಾಗಿ ಕರ್ಜಿಕಾಯಿ ರೆಡಿ ಆಗ್ತೈತಿ. ಗಣಪತಿ ಹಬ್ಬ ಬಂತು ಮತ್ತು ಇನ್ನೇನು ಗಣೇಶ ಕೂಡ್ಸಾಕ ನೀವು ಈ ಕರ್ಜಿಕಾಯಿನ ಒಮ್ಮೆ ಆದರೂ ಮಾಡಿ ನೋಡಿರಿ, ತುಂಬ ಚೆನ್ನಾಗಿರುತ್ತೆ. ಈ ರೀತಿ ನಾನು ಹಿಂಗೆ ತುಂಬಿಕೊಂಡು ಇಟ್ಕೊಂಡು ಬಿಡ್ತೀನಿ ನೋಡಿರಿ. ಈ ಕಡೆ ಎಣ್ಣೆನ ಕಾಯಕ್ಕೆ ಇಟ್ಟೀನಿ. ಸೊ ಎಣ್ಣೆ ಚೆನ್ನಾಗಿ ಕಾದೈತಿ. ಇವಾಗ ಒಂದೊಂದು ಕರ್ಜಿಕಾಯಿ ನಾವು ಎಣ್ಣೆ ಒಳಗೆ ಹಾಕ್ಕೊಳ್ಳೋಣಂತ ನಿಧಾನವಾಗಿ ಕೈಗೆ ಬಿಸಿ ತಾಗಲ್ದಂಗೆ ನಿಧಾನವಾಗಿ ಎಣ್ಣೆಲೆ ಹಾಕ್ಕೊಡ್ರಿ. ಹಾಕ್ಕೊಂಡ್ಬಿಟ್ಟು ಹಿಂಗೆ ಮೇಲ್ಗಡೆ ಸ್ವಲ್ಪ ಎಣ್ಣೆನ ಈ ರೀತಿ ಹಿಂಗೆ ಚಿಮುಡಿಸ್ತಾ ಇದ್ರೆ ಅಂತಂದ್ರೆ ಚೆನ್ನಾಗಿ ಉಬ್ಬಿ ಬರ್ತಾವೆ ನೋಡಿರಿ. ಸೊ ಅದ್ರ ಮೇಲ್ಗಡೆ ಎಲ್ಲ ಈ ರೀತಿ ಉಬ್ಬಿ ಬಂದೈತೆ ನೋಡಿರಿ, ಗುಳ್ಳೆಗಳೆಲ್ಲ ಆಗಿದೆಲ್ಲ. ಸೊ ಈ ರೀತಿ ಬಿಸಿ ಎಣ್ಣೆ ಹಾಕೋದ್ರಿಂದ ಈ ರೀತಿ ಮೇಲ್ಗಡೆ ಹಿಂಗೆಲ್ಲ ಉಬ್ಬಿ ಬರ್ತಾವೆ ನೋಡಿರಿ, ತುಂಬ ಕ್ರಿಸ್ಪಿಯಾಗಿ ಉಳಿತಾವು ಕರ್ಜಿಕಾಯಿ ಕೂಡ. ನೋಡಾತಿರಲ್ಲ ಈ ಕಲರ್ ಒಳಗೆ ನಾನು ಕರೆದಿಟ್ಕೊಳಕತ್ತೀನಿ, ಗೋಲ್ಡನ್ ಬ್ರೌನ್ ಕಲರ್ ಒಳಗೆ ಇಷ್ಟು ನಾನು ಕರೆದಿಟ್ಕೊಳ್ತೀನಿ ನೋಡಿರಿ. ಎಣ್ಣೆನ ಸ್ವಲ್ಪ ಚೆಂದಾಗಿ ಬಸೋದು ನೀವು ಒಂದು ಪ್ಲೇಟಲ್ಲಿ ತಕ್ಕೊಂಡಿಟ್ಕೊರಿ. ಸ್ವಲ್ಪ ಬಿಸಿ ಆರಿದ ಮೇಲೆ ನೀವು ಒಂದು ಡಬ್ಬಕ್ಕೆ ಒಂದು ಕವರಲ್ಲಿ ಹಾಕ್ಕೊಂಡು ಡಬ್ಬದಲ್ಲಿ ಹಾಕಿಟ್ಕೋಬೋದು. ಒಂದು ಸ್ವಲ್ಪ ಕವರ್ನಲ್ಲಿ ಹಾಕ್ಕೊಂಡು ನೀವು ಡಬ್ಬದಲ್ಲಿ ಇಟ್ಕೊಂಡ್ಬಿಟ್ರೆ ಅಂತಂದ್ರೆ ಕ್ರಿಸ್ಪಿಯಾಗಿ ಹಂಗೆ ಉಳಿತಾ ನೋಡಿರಿ. ಸೊ ನೋಡಕತ್ತಿರಲ್ಲ ಈ ರೀತಿ ನಾನು ಚೆಂದಾಗಿ ಎರಡು ಸೈಡಿಂದನೂ ಕೆಂಪಗಾಗೋಂಗೆ ಸ್ವಲ್ಪ ಕರೆದು ತಕ್ಕೊಳಕತ್ತೀನಿ ನೋಡಿರಿ. ಈ ರೀತಿ ಎಣ್ಣೆ ಬಸದು ತಕ್ಕೊಂಡು ಒಂದು ಪ್ಲೇಟ್ನಾಗ ಹಾಕ್ಕೊಂಡ್ಬಿಟ್ರೆ ಅಂದ್ರೆ ಆರಿದ ಮೇಲೆ ನೀವು ಒಂದು ಡಬ್ಬಕ್ಕೆ ಹಾಕ್ಕೊಂಡು ಇಟ್ಕೋಬೋದು. ಸೊ ನೋಡಿರಿ ತುಂಬ ಚೆನ್ನಾಗಿ ಕ್ರಿಸ್ಪಿಯಾಗಿ ಬಂದಾವು ಕರ್ಜಿಕಾಯಿ. ಹಂಗೆ ಹಬ್ಬ ಹರಿದಿನದಕ್ಕಂತೂ ಮಸ್ತ್ ಅನ್ನಿಸ್ತಾವೆ ನೋಡಿರಿ. ಇನ್ನೇನು ಸಾಲುಗಳ ಹಬ್ಬ ಸ್ಟಾರ್ಟ್ ಆಗೈತಿ ಅಂದ್ರೆ ಶ್ರಾವಣ ಮಾಸ ಹಂಗೆ ಇನ್ನು ಸ್ಟಾರ್ಟ್ ನೋಡಿರಿ ನಮ್ದು ಹಬ್ಬಗಳು. ಸೊ ಈ ಹಬ್ಬದಲ್ಲಿ ನೀವು ಈ ಕರ್ಜಿಕಾಯಿನ ಮಾಡಿ ನೋಡಿರಿ ಸಾಂಪ್ರದಾಯಿಕ ಶೈಲಿಯಲ್ಲಿ. ಬೆಲ್ಲದ ಕರ್ಜಿಕಾಯಿ ಆರೋಗ್ಯಕರವಾಗಿ ರುಚಿಕರವಾದಂಥ ಕರ್ಜಿಕಾಯಿನ ನೀವು ಮನ್ಯಾಗ ಮಾಡೋದ್ರಿಂದ ಮನ್ಯಾಗಿನ ಮಂದಿ ಮಕ್ಕಳು ತುಂಬ ಎಲ್ಲರೂ ಇಷ್ಟಪಟ್ಟು ತಿಂತಾರೆ ನೋಡಿರಿ. ಹಾಗೆ ಕೂಡ ನಾನು ಮೊದಲೇ ಇನ್ನೊಂದು ಕರ್ಜಿಕಾಯಿ ರೆಸಿಪಿನೂ ಕೂಡ ನಾನು ಶೇರ್ ಮಾಡ್ಕೊಂಡಿದ್ದೀನಿ. ಸೊ ನನ್ನ ಯೂಟ್ಯೂಬ್ ಚಾನಲಲ್ಲಿದೆ. ಸೊ ಅದನ್ನು ಕೂಡ ನೀವು ನೋಡ್ಕೋಬೋದು. ಇದು ಒಂಥರ ನಾನು ಕರ್ಜಿಕಾಯಿನ ಮಾಡಿ ತೋರಿಸಿದ್ದೀನಿ ನೋಡಿರಿ, ಬೆಲ್ಲದ ಕರ್ಜಿಕಾಯಿ. ಸೊ ನೋಡತ್ತಿರಲ್ಲ ಇದು ತುಂಬ ಕ್ರಿಸ್ಪಿಯಾಗಿ ಬಂದಾವು. ಮತ್ತೆ ಯಾಕೆ ತಡ ಮಾಡ್ತೀರಿ, ನೀವು ಈ ಬೆಲ್ಲದ ಕರ್ಜಿಕಾಯಿನ ಒಮ್ಮೆ ಮಾಡಿ ನೋಡಿರಿ. ಹಂಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ. ಮತ್ತೆ ಸಿಗ್ತೀನಂತ, ನಮಸ್ಕಾರ ರೀ.